ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನಾಗಿ ಆಚರಣೆ ಮಾಡಲಿಕ್ಕೆ ಜಾತ್ಯತೀತರಾಗಿ ಎಲ್ಲ ಸಮುದಾಯಗಳು ಎಲ್ಲ ಧರ್ಮಗಳು ಒಟ್ಟುಗೂಡಿಕೊಂಡು ನಾವಿಂದ ಏನಪ್ಪಾ ಅಂತ ದೊಡ್ಡ ಪ್ರಮಾಣದಲ್ಲಿ ಅಂಬೇಡ್ಕರ್ ಹಬ್ಬವನ್ನ 4 ದಿನಗಳ ಕಾಲ ಪ್ರಾರಂಭ ಮಾಡಿದ್ದೇವೆ. ಹೋದ ವರ್ಷ ಮೊದಲನೇ ವರ್ಷ ಪ್ರಾರಂಭ ಮಾಡಿದ್ದೀವಿ. ಈ ವರ್ಷ 2ನೇ ವರ್ಷ. ಇಲ್ಲಿ ನೀವು ನೋಡಬಹುದು, ಜಾತಿ ಮತ ಪಂಥ ಭೇದಗಳನ್ನಿಲ್ಲದೆ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬವನ್ನ ಬಹಳ ಖುಷಿಯಿಂದ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಎಲ್ಲ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಮುಖಂಡರು, ಎಲ್ಲ ಪಕ್ಷದ ಮುಖಂಡರು ಸೇರ್ಕೊಂಡು ಬಹಳ ಹುಮ್ಮಸ್ಸಿನಿಂದ ಹುರುಪಿನಿಂದ ಎಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಾವು ಸೇರಿದ್ದೇವೆ. ಇಂದು ಬರ್ಡೋಲ್ ಗ್ರಾಮದಿಂದ ಏನಪ್ಪಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಹೋಗಿರ್ತಕ್ಕಂಥ ಸ್ಥಳದಿಂದ ಒಂದು ಬೈಕ್ ರ್ಯಾಲಿ ಬರ್ತಾ ಇದೆ. ಆ ಬೈಕ್ ರ್ಯಾಲಿ ಜೊತೆಗೆ ನಾವೇನಪ್ಪಾ ಅಂತಾರೆ, ಇಂದು ನಾವು ಅಂಬೇಡ್ಕರ್ ಹಬ್ಬದ ನಡೀತಕ್ಕಂಥ ಸ್ಥಳ ಏನಪ್ಪಾ ಅಂತಾರೆ, ಆಗಿನ ರಾಣಿ ಬಗೀಚು, ಈಗಿನ ರಂಗಮಂದಿರಕ್ಕೆ ಹೋಗಿ ನಾವು ತಲುಪಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ, ಒಂದು ವೇದಿಕೆ ಸಮಾವೇಶ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರೊಟ್ಟುಗೂಡಿ ನಾವಿಂದು ವೇದಿಕೆಗೆ ಏನಪ್ಪಾ ಅಂತಾರೆ ರ್ಯಾಲಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಚಾಲನೆ ಮೂಲಕ ನಾವು ರಂಗಮಂದಿರಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮವನ್ನ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದು ಮುಂದುವರೆದು ಎಲ್ಲರೂ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ, ಸಾರ್ವಜನಿಕರು ಬಂದು ಸೇರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಬೈಕ್ ರ್ಯಾಲಿ ಕೂಡ ಬರ್ತದೆ. ಬಂದ ತಕ್ಷಣ ನಮ್ಮ ರ್ಯಾಲಿಯನ್ನ ಇಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ. कार्ड बरी वापरे कार्ड बरी कार्ड बरोबर कार्ड बरी आठ बढ़ रहा है। सोनू जल्दी फास्ट है पीछे ಎಲ್ಲ ಸಮಾಜದ ಗಣ್ಯಮಾನ್ಯರು ಒಗ್ಗೂರಲಿನಿಂದ ಈ ರ್ಯಾಲಿ ಒಳಗೆ ಭಾಗವಹಿಸಿ ವಿಜಯಪುರದ ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರ 11 ತಾರೀಕಿನಿಂದ 14 ತಾರೀಕು ತನಕ ಸಾರ್ವಜನಿಕ ಜಾಥಾತೆಯಾಗಿ ಅಂಬೇಡ್ಕರ್ ಹಬ್ಬ ನಾವು ಆಚರಣೆ ಮಾಡ್ಲಿಕ್ಕತ್ತೀವಿ. ತಾವು ಎಲ್ಲರೂ 11 ತಾರೀಕಿನಿಂದ 14 ತಾರೀಕು ತನಕ ಇಲ್ಲಿ ರಂಗಮಂದಿರ ಆಗಲಿ, ಅಂಬೇಡ್ಕರ್ ಸರ್ಕಲ್ ಆಗಲಿ, ದರ್ಬಾರ್ ಗ್ರೌಂಡ್ದೊಳಗೆ ಪುಸ್ತಕ ಮೇಳ ಅದ. ಮತ್ತು ಇಲ್ಲಿ ರಂಗಮಂದಿರದೊಳಗೆ ಈಗ ಅಂಬೇಡ್ಕರ್ ಹಬ್ಬ ನಾವು ಆಚರಣೆ ಮಾಡ್ಲಿಕ್ಕತ್ತೀವಿ. ಚಡ್ಚಾಲ್ನಿಂದ ಬಡೋಲ್ಲಿಂದ ಬೈಕ್ ರ್ಯಾಲಿ ಬರ್ಲಾಕತ್ತೈತಿ.
ಇಲ್ಲಿ ಬಿಜಾಪುರಕ್ಕೆ ತಾವೆಲ್ಲರೂ ಈ ಅಂಬೇಡ್ಕರ್ ಜಯಂತಿ ಆಗಲಿ ಅಂಬೇಡ್ಕರ್ ಹಬ್ಬ ಆಗಲಿ ತಾವೆಲ್ಲರೂ ಸಂತೋಷದಿಂದ ಬಂದು ಆಚರಣೆ ಮಾಡಬೇಕಂತ ಎಲ್ಲರ ಬಳಿ ಕಳಕಳಿ ವಿನಂತಿ ಮಾಡಿ. ಸಮಾನತೆ ಹರಿಕಾರ ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಅದ ಮತ್ತು ಅಂಬೇಡ್ಕರ್ ಸಾಹೇಬ್ ಹಬ್ಬದ ಎಲ್ಲರೂ ಕೂಡಿ ಬರಲಿ ಅಂತ ವಿನಂತಿ ಮಾಡಿ. ಒಂದೇ ಕೋಮಿಗೆ ಸ್ಥಿಮಿತವಾಗಿ ಎಲ್ಲರೂ ಕೂಡಿ ಮಾಡಕತ್ತೇವು. ಅಗದಿ ಸಹರ್ಷದಿಂದ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಜಾತಿ ಮತ ಭೇದ ಯಾವುದೂ ಇರಲಾರ್ದೇನೆ ನಮ್ಮ ಈ ಭಾಗಕ್ಕೆ ಒಂದು ಹೊಸ ಥರದ ಅಡಿಪಾಯ ಅಥವಾ ಬುನಾದಿ ಹಾಕಿ ಕೊಡುವಂಥ ಕಾರ್ಯ ನಮ್ಮ ಈ ಬಿಜಾಪುರದಂಥ ಎಲ್ಲ ಸಮಾಜದ ಮುಖಂಡರು ಇದನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಈ ನಡೆಯುವಂಥ 3 ದಿವಸದೊಳಗೆ 4 ದಿವಸದ ಹಬ್ಬದೊಳಗೆ ನೀವು ಕುಟುಂಬ ಪರಿವಾರದೊಡನೆ ಒಂದು ಕುಟುಂಬದ ಕಾರ್ಯಕ್ರಮ ತಿಳ್ಕೊಂಡು ಭಾಗವಹಿಸಿದರೆ ಅವರು ಮಾಡಿದಂಥವರಿಗೂ ಮತ್ತು ನಾವು ಆದಂಥವರಿಗೂ ಆ ಅಂಬೇಡ್ಕರ್ ಒಂದು ಇಚ್ಛಾಶಕ್ತಿಗೂ ನಾವು ಪೂರಕವಾಗಿ ಇರ್ತೇವೆ ಅನ್ನುವಂಥ ಶಬ್ದದಿಂದ ನಾ ಇಲ್ಲಿ आज अंबेडकर हब्बा मनाया जा रहा है बिजापुर शहर में, शायद ये कर्नाटक में यहीं पे चालू हो रहा है. पिछले साल भी किए थे, इस साल भी अंबेडकर की ईद यानी अंबेडकर हब्बा मनाया जा रहा है. ये आने वाले दिनों में भी हर साल मनाया जाएंगे क्योंकि ये अंबेडकर हब्बा सिर्फ हर जात के लोगों को लेकर करने लगे हैं. यहाँ हमारे बडोल से बाइक रैली भी आ रही है. ये अंबेडकर हब्बा कंदगल हनुमंतराय मंदिर में किया जा रहा है. अभी ये पद यात्रा हमने अंबेडकर सर्कल से रंग मंदिर को आए हैं. मैं आपको सबको विनती करता हूँ कि आप सब लोग 11, 12, 13, 14 4 दिन अंबेडकर हब्बा मनाइए. हर जात के लोगों के लिए अंबेडकर हब्बा जरूर है. जय ಸಮಾನತೆ ಅರಿವಿನ ಹಬ್ಬದ ಅಂಬೇಡ್ಕರ್ ಹಬ್ಬಂದು ಇವತ್ತಿನಿಂದ ಒಂದು ರ್ಯಾಲಿ ಮುಖಾಂತರ ಕೃಷಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ರ್ಯಾಲಿ ಮುಖಾಂತರ ಬಂದಿದೆ. ಇವತ್ತು 1, 11, 12, 13, 14 4 ದಿವಸ ಅಂಬೇಡ್ಕರ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಎಲ್ಲ ಸಮಾಜ ವರ್ಗ ಕೂಡಿಸಿ ಈ ಹಬ್ಬವನ್ನು ಆಚರಿಸ್ತಾ ಬಂದಿದ್ದು. ತಾವು ಬನ್ನಿ, ನಾವು ದತ್ತದ 4 ದಿವಸ ಅಂಬೇಡ್ಕರ್ ಸಂವಿಧಾನ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲ ವಿಶೇಷವಾಗಿ ಅದು ತಿಳಿಸುವ ಕಾರ್ಯಕ್ರಮವಿದೆ. ಆದ್ದರಿಂದ ತಮ್ಮೆಲ್ಲರಿಗೂ ಆಹ್ವಾನ ಮಾಡ್ತೀನಿ, ತಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ತಾವೆಲ್ಲರೂ ಬಲಗಿಸಿ ಈ ಹಬ್ಬವನ್ನು ಆಚರಿಸೋಣ, ಯಶಸ್ವಿಗೊಳಿಸೋಣ ಅಂತೇಳಿ ತಮ್ಮಲ್ಲಿ ವಿನಂತಿಸ್ತೇವೆ. ಜೈ ಹಿಂದ್, ಜೈ ಹಿಂದ್. ಜ್ಯೋತಿಬಾ ಫುಲೆಯವರ 199ನೆಯ ದಿನಾಚರಣೆ ಅಂಗವಾಗಿ ನಾವು ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ಚಾಲನೆ 11ನೇ ತಾರೀಕಿಗೆ ಸಿಕ್ಕು 14ನೇ ತಾರೀಕಿಗೆ ಅಂತ್ಯಗೊಳ್ತಾ ಇದೆ. ಅದು ಅಂಬೇಡ್ಕರ್ ಹಬ್ಬ ಅಲ್ಲಿ ಪೂರ್ಣ ಪ್ರಮಾಣವಾಗಿ ಮುಗಿದು ಹೋಗ್ತಾ ಇದೆ. ಅದಕ್ಕೆ ಇವತ್ತು 4 ದಿನಗಳವರೆಗೆ ಬಿಜಾಪುರ ಜಿಲ್ಲೆ ಮತ್ತು ಬಿಜಾಪುರ ನಗರದಲ್ಲಿ ಭವ್ಯವಾದಂಥ ಮೆರವಣಿಗೆಗಳ ಮೂಲಕ, ಭವ್ಯವಾದಂಥ ಕಾರ್ಯಕ್ರಮಗಳ ಮೂಲಕ ಮತ್ತು ಗಣ್ಯಮಾನ್ಯ ರಾಜಕಾರಣಿಗಳು ಎಲ್ಲರೂ ಸಾಮೂಹಿಕವಾಗಿ ಇಲ್ಲಿ ಸೇರುವುದರಿಂದ ಸಾಮಾನ್ಯವಾಗಿ ವೈಭವಪೂರ್ವಕವಾಗಿ ಬಿಜಾಪುರದಲ್ಲಿ ಒಂದು ಅಂಬೇಡ್ಕರ್ ಹಬ್ಬ ಎರಡನೇ ಆಗುತ್ತೆ. ಇನ್ನು ಮುಂದೆ ಪರಂಪರವಾಗಿ ಸಾಂಪ್ರದಾಯಿಕವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಬೆಳೆದುಕೊಂಡು ಬರ್ತಾ ಇದೆ ಅಂತಕ್ಕಂಥ ಆಶಾಭಾವ ಇಟ್ಟುಕೊಂಡು ಇವತ್ತು ಈ ಹಬ್ಬಕ್ಕೆ ನಾವು ಎಲ್ಲರೂ ಸಾಮೂಹಿಕವಾಗಿ ಜಾತ್ಯತೀತವಾಗಿ ಚಾಲನೆಯನ್ನು ನೀಡಿದ್ದೇವೆ ಎಂದು ವಿಶೇಷವಾಗಿ ದೇಶದ ಜನತೆಗೆ ಒಂದು ಅಂಬೇಡ್ಕರ್ ಹಬ್ಬ ಒಂದು ದೊಡ್ಡ ಹಬ್ಬ ಅಂದ್ರೆ ತಪ್ಪಾಗಲಾರದು. ಯಾಕಂದರೆ ನಿಮ್ಗೆ ಗೊತ್ತಿದೆ, ಅಂಬೇಡ್ಕರ್ ಅವರು ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರು ಈ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಆದ ನಂತರ ಈ ದೇಶಕ್ಕೆ ಹೆಂಗೆ ನಡೆಸಬೇಕಪ್ಪ ಅನ್ನೋದು ಒಂದು ನಿಧಾನ ಬೇಕಾಗಿತ್ತು. ಅದರ ಜವಾಬ್ದಾರಿಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೆಗೆದುಕೊಂಡು ಒಂದು ಸಮಿತಿ ರಚಿಸಿ ಇಡೀ ಜಗತ್ತಿನಲ್ಲೇ ಇರಲಾರ್ದಂಥ ಒಂದು ನಮಗೆ ಸಂವಿಧಾನ ಅವರು ಕೊಟ್ಟರು. ಆ ಸಂವಿಧಾನದ ಅಡಿಯಲ್ಲಿ ನಮ್ಮ ಸರ್ಕಾರ, ನಮ್ಮ ದೇಶ, ನಮ್ಮ ವ್ಯವಸ್ಥೆ ಏನಿದೆ ಅದು ನಡೀತಾ ಇದೆ, ನಿಮಗೆಲ್ಲರಿಗೂ ಗೊತ್ತು. ಈಗ ಅವರು 14ಕ್ಕೆ ಅವರ ನಮ್ಮ ಅಂಬೇಡ್ಕರ್ ಜಯಂತಿ ಇರೋದ್ರಿಂದ, ಅದಕ್ಕೆ ಮುಂಚಿತವಾಗಿ ಜ್ಯೋತಿಬಾ ಫುಲೆ ಅವರ ಜಯಂತಿ ಇರೋದ್ರಿಂದ ಇವತ್ತು ನಾವು ಒಂದು ರ್ಯಾಲಿ ಮುಖಾಂತರ ಕಂದಗಲ್ ಹನುಮಂತರಾಯ ಮಂದಿರದಲ್ಲಿ ಒಂದು ದೊಡ್ಡ ಸಭೆ, ಅವರ ಜೀವನದ ಬಗ್ಗೆ, ಅವರ ಹೋಗೋ ಬಗ್ಗೆ ನಾವು ಮಾತಾಡಲಿಕ್ಕಿಲ್ಲ. ನೀವೆಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾ ಇದ್ದೀರಿ. ಇದರಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ
ಬಸವಣ್ಣ ಬಗ್ಗೆ ಈಗ ವಿಶೇಷತೆ ಏನದಂದ್ರೆ ಬರಡೋಲ್ದಿಂದ, ಯಾಕಂದ್ರೆ ಬರಡೋಲಿಂದ ಯಾಕಪ್ಪ ಅಂತಂದ್ರೆ ಬರಡೋಲಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲಿ ಅಲ್ಲಿ ಬಂದಿದ್ದರು. ಆ ಒಂದು ನೆನಪಿನ ಸಲುವಾಗಿ ಅಲ್ಲಿಂದ ಇವತ್ತು ನಾವು ಒಂದು ರ್ಯಾಲಿ ಮಾಡಿದ್ದೆವು. ಬರಡೋಲ್ದಿಂದ ಒಂದು ದೊಡ್ಡ ಸ್ಟೂಡೆಂಟ್ಸ್ ರ್ಯಾಲಿ, ಯುವಕರ ರ್ಯಾಲಿ ಬರ್ತಾ ಇದೆ. ಆ ರ್ಯಾಲಿ ಜೊತೆ ಇಲ್ಲಿಯ ಸ್ಥಳೀಯ ಎಲ್ಲ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದಕ್ಕೆ ಒಂದು ಮೆರುಗು ಕೊಟ್ಟಿದ್ದಾರೆ. ತಾವೆಲ್ಲರಲ್ಲಿ ನಮ್ಮ ಬಿಜಾಪುರ ಜನತೆಯಲ್ಲಿ ಈ 4 ದಿವಸ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದಕ್ಕೊಂದು ಶೋಭೆ ತರಬೇಕು. ಅಂಬೇಡ್ಕರ್ ಯಾವ ಥರ ನಾವು ಮನಸ್ಸಲ್ಲೇ ಅವ್ರಿಗೆ ಇದು ಮಾಡ್ತೀವಲ್ಲ, ಅದನ್ನು ಕೃತಿಯಲ್ಲಿಯೂ ನಾವು ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅಂಬೇಡ್ಕರ್ ಅವರ ಅವರ ಶಿಷ್ಯ, ಅವ್ರಿಗಿಂತ ಅವರ ಪಾಲನೆ ಮಾಡೋರು ಅಂತೇಳಿ ಈ ನಮ್ಮ ದೇಶಕ್ಕೆ ತೋರಿಸಬೇಕಾಗಿದೆ.